ನಿಮ್ಮ ಆಹಾರದಲ್ಲಿ ಅಂದರೆ ತಿಂಡಿ ಊಟಕ್ಕೆ ಸಿರಿಧಾನ್ಯನೇ ಬಳಸಿ. 5 ರೀತಿಯ ಸಿರಿಧಾನ್ಯಗಳಿವೆ. ಹೃದಯದ ಆರೋಗ್ಯಕ್ಕೆ ಸಾಮೆ ತುಂಬ ಒಳ್ಳೆಯದು. ಸಾಮೆನ 2 ದಿನ ತಗೋಬೇಕು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೂ ಸಾಮೆನೇ ತಗೊಳ್ಳಿ. ನಂತರ ಆರ್ಕನ 2 ದಿನ ತಗೋಬೇಕು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೂ ಆರ್ಕನೇ ತಗೊಳ್ಳಿ. ನಂತರ ಊದಲುನ 1 ದಿನ ತಗೊಳ್ಳಿ. ನಂತರ ನವಣೆನ 1 ದಿನ, ಹಾಗೆ ಕೊರಲೆನ 1 ದಿನ ತಗೋಬೇಕು. ನಾನು ಹೇಳಿದ ಕ್ರಮದಲ್ಲಿ ತಗೊಳ್ಳಿ. ಸಿರಿಧಾನ್ಯದಿಂದ ಅನ್ನ ಮಾಡ್ಕೊಂಡು 3 ಟೈಮು ತಿನ್ನೋಕ್ಕಾಗಲ್ಲ ಮೇಡಮ್ ಅಂದರೆ ಸಿರಿಧಾನ್ಯದಿಂದ ರುಚಿಕರವಾಗಿ ತಿಂಡಿಗಳನ್ನ ಮಾಡ್ಕೋಬೋದು. ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋಸ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಮಧ್ಯಾಹ್ನ ಊಟಕ್ಕೆ ಚಿರುಧಾನ್ಯಗಳನ್ನ ಬಳಸ್ಬೋದು. ಚಿರುಧಾನ್ಯಗಳು ಅಂದರೆ ರಾಗಿ, ಸಜ್ಜೆ, ಜೋಳ, ಬರಗು. ಈ ಚಿರುಧಾನ್ಯಗಳಿಂದ ರಾಗಿ ಮುದ್ದೆನೋ, ಜೋಳದ ರೊಟ್ಟಿನೋ, ಬರಗು ರೊಟ್ಟಿ ಹೀಗೆ ಅಡುಗೆ ತಯಾರಿಸ್ಕೊಂಡು ತಿನ್ನಿ. ರಾತ್ರಿ ಊಟಕ್ಕೆ ಸಿರಿಧಾನ್ಯದ ಅಂಬಲಿ ಮಾಡ್ಕೊಳ್ಳಿ. ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ನಿಮಗೆ ಆಲ್ರೆಡಿ 1 ಸಲ ಅಥವಾ 2 ಸಲ ಹಾರ್ಟ್ ಅಟ್ಯಾಕ್ ಏನಾರ ಬಂದಿದ್ರೆ ನೀವು ಸಿರಿಧಾನ್ಯಗಳನ್ನ ಅಂಬಲಿ ರೂಪದಲ್ಲಿ ತೊಗೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಈ ಜ್ಯೂಸ್, ಕಷಾಯ ಮತ್ತು ಸಿರಿಧಾನ್ಯದ ಜೊತೆಗೆ ಕಂಪಲ್ಸರಿಯಾಗಿ ಮಾಡಬೇಕಾಗಿರೋದು ಡಾಕ್ಟರ್ ಖಾದರ್ ಸರ್ ಅವರ ಜೀವನ ಶೈಲಿನ ಅನುಸರಿಸಬೇಕು. ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಗೋವರೆಗೂ ಯಾವ ರೀತಿ ಜೀವಿಸಬೇಕು, ಯಾವ ರೀತಿ ಜೀವನ ಶೈಲಿ ಇರಬೇಕು ಅಂತ ಹೇಳಿದರೆ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿದ್ದೀನಿ, ನೋಡಿ. ಇಷ್ಟನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ 100% 5 ರಿಂದ 6 ತಿಂಗಳಲ್ಲೇ ನಿಮ್ಮ ಹೃದಯದ ಎಲ್ಲ ಸಮಸ್ಯೆನೂ ದೂರ ಆಗುತ್ತೆ.